ಬೇಕು ಅನ್ನೋರ್ಗೆ ಗುಡ್ ನ್ಯೂಸ್. 10ನೇ ತರಗತಿ ಪಾಸ್ ಆದ್ರೆ ಸಾಕು, ತಿಂಗಳಿಗೆ 46,000ವರೆಗೆ ವೇತನವನ್ನ ಪಡಿಬಹುದು. 572 ಹುದ್ದೆಗಳು. ಇದು ಕೇಂದ್ರ ಸರ್ಕಾರದ ಕಾಯಂ ಉದ್ಯೋಗ. ಹಾಗಾದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ? ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು? ಅರ್ಹತಾ ಮಾನದಂಡಗಳು ಏನು? ಎಷ್ಟು ಸ್ಯಾಲರಿ ಸಿಗುತ್ತೆ? ಯಾರ್ಯಾರಿಗೆ ಉದ್ಯೋಗ ಸಿಗುತ್ತೆ? ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಬ್ಯಾಂಕ್ ಉದ್ಯೋಗ ಅಂತಂದ್ರೆ ಹೆಚ್ಚಿನವ್ರು ಏನ್ ಅನ್ಕೊಳ್ತಾರೆ? ಪದವಿ PG ಓದಿರ್ಬೇಕಪ್ಪ, ಇಲ್ಲ ಅಂತಂದ್ರೆ ಕೆಲಸ ಸಿಗಲ್ಲ. ಆದ್ರೆ ಈ ಸಾಮಾನ್ಯ ಕಲ್ಪನೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಭರ್ಜರಿ ಬ್ರೇಕ್ ಅನ್ನ ಹಾಕಿದೆ. ಇದೀಗ ನೀವು RBI ಯಲ್ಲೇ ಕೆಲಸವನ್ನ ಗಿಟ್ಟಿಸ್ಕೊಳ್ಬಹುದು. ಕೇವಲ 10ನೇ ತರಗತಿ ಪಾಸ್ ಆದಂತ ಅಭ್ಯರ್ಥಿಗಳಿಗಾಗಿ RBI ಇದೀಗ ಆಫೀಸ್ ಅಟೆಂಡೆಂಟ್ ಗ್ರೂಪ್ D ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸ್ನೇಹಿತರೆ. ಇದ್ರ ಬಗ್ಗೆನೇ ನಾವಿವತ್ತು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀನಿ. ಇದು ಬಂದು ನಿಮಗೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಬಂದಿರುವಂತಹ ಕೆಲಸ. ಆಫೀಸ್ ಅಟೆಂಡೆಂಟ್ ಗ್ರೂಪ್ D ಕೆಲಸ ಅಂದ್ರೆ ಹುದ್ದೆಯ ಹೆಸರಾಗಿರುತ್ತೆ. ಒಟ್ಟು ಹುದ್ದೆಗಳು ಬಂದು ಒಂದಲ್ಲ ಎರಡಲ್ಲ 572 ಹುದ್ದೆಗಳು. ಅದೇ ಬೆಂಗಳೂರು ಕಚೇರಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅಂತ ಬಂದಾಗ 16 ಇದೆ. ಸೊ ಕೇಂದ್ರ ಸರ್ಕಾರದ ಕಾಯಂ ಉದ್ಯೋಗ, ನಾನು ಆಗ್ಲೇ ಹೇಳಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಕೇಂದ್ರ ಸರ್ಕಾರದ ಈ ಒಂದು ಉದ್ಯೋಗದಲ್ಲಿ ಸ್ನೇಹಿತರೆ ಕಾಯಂ ನೇಮಕಾತಿ, ಉತ್ತಮ ಸಂಬಳ, ಭವಿಷ್ಯದ ಭದ್ರತೆ, ಹಾಗೆ ಸಾಕಷ್ಟು ಬೆನಿಫಿಟ್ಗಳು ಕೂಡ ನಿಮಗೆ ಸಿಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿರುವಂತಹ ಅಭ್ಯರ್ಥಿಗಳಿಗೆ, ಕನ್ನಡ ಗೊತ್ತಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮಗೆ ಕೆಲಸ ಮಾಡಬಹುದು. ಸೊ ಹಾಗಾದ್ರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಮೊದಲು ಒಂದಷ್ಟು ನಿಯಮಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತೀನಿ. ಅಭ್ಯರ್ಥಿ ಯಾವುದೇ ಮಾನ್ಯ ಮಂಡಳಿಯಿಂದ 10ನೇ ತರಗತಿ ಪಾಸ್ ಆಗಿರಬೇಕು ಸ್ನೇಹಿತರೆ. ಪದವಿ ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಲ್ಲ. ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಇದು ಅರ್ಹ ಅಲ್ಲ. ಸೊ 1/1/2026 ಒಳಗೆ ಪದವಿ ಮುಗಿಸುವವರು ಹಾಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಡಿಗ್ರಿ ಆಗಿರೋದನ್ನ ಮರೆಮಾಚಿ ಅರ್ಜಿ ಹಾಕಿದ್ರೆ ದಾಖಲೆ ಪರಿಶೀಲನೆ ವೇಳೆ ನೇರವಾಗಿ ನೀವು ಅನರ್ಹರಾಗ್ತೀರಾ. ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾನು 10ನೇ ತರಗತಿ ಮಾತ್ರ ಪಾಸ್ ಆಗಿರೋದು ಅಂತ ಹೇಳ್ಕೊಂಡು ನೀವು 10ನೇ ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸಿ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತಂದ್ರೆ ಯಾವಾಗ ನಿಮ್ಗೆ ಡಾಕ್ಯುಮೆಂಟೇಶನ್ ಅಂತ ಬರುತ್ತೆ ಅಲ್ವಾ, ಅವಾಗ ಚೆಕ್ಕಿಂಗ್ ವೇಳೆ ನೀವು ಅನರ್ಹರಾಗ್ತೀರಾ. ಇನ್ನು ಸ್ನೇಹಿತರೆ ಏಜ್ ಲಿಮಿಟ್ ಬಗ್ಗೆ ಹೇಳ್ತೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನಿಷ್ಠ ವಯಸ್ಸು ಬಂದು 18 ವರ್ಷ ಆಗಿರಬೇಕಾಗುತ್ತೆ. ಇನ್ನು ಗರಿಷ್ಠ ವಯಸ್ಸು ಬಂದು 25 ವರ್ಷದ ಒಳಗಿನವರು RBI ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೂಡ ಹೇಳ್ತೀನಿ. ಅಂದ್ರೆ ನಿಮಗೆ SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಲಾಗಿದೆ. ಸೊ ಈ ಒಂದು ಏಜ್ ಗ್ರೂಪ್ ಅಂದ್ರೆ ನಿಮಗೆ 25 ಅಂತ ನಾನು ಹೇಳ್ದೆ ಅಲ್ಲ, ಪ್ಲಸ್ 10 ಇಯರ್ಸ್ ಅಥವಾ ಪ್ಲಸ್ 5 ಇಯರ್ಸ್ ಈ ತರ ಇರುತ್ತೆ ಸ್ನೇಹಿತರೆ. ಇನ್ನು ಬೆಂಗಳೂರು ಕಚೇರಿಗೆ ಅರ್ಜಿ ಹಾಕುವಂತ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನ ಓದೋದಕ್ಕೆ, ಬರೆಯೋದಕ್ಕೆ, ಹಾಗೆ ಮಾತನಾಡೋದಕ್ಕೆ ತಿಳಿದಿರಬೇಕು. ಈ 3 ಪಾಯಿಂಟ್ಸ್ಗಳು ನಿಮ್ಮ ಗಮನದಲ್ಲಿರಬೇಕಾಗತ್ತೆ. ಸೊ ಹಾಗಾದ್ರೆ RBI ಆಫೀಸ್ ಅಟೆಂಡೆಂಟ್ಗೆ ವೇತನ ಎಷ್ಟಪ್ಪ, ಸ್ಯಾಲರಿ ಎಷ್ಟು ಸಿಗುತ್ತೆ? ಸೊ ಹುದ್ದೆ ಗ್ರೂಪ್ D ಆಗಿದ್ರೂ ಕೂಡ RBI ನೀಡುವಂತಹ ಸಂಬಳ ಹಾಗೆ ಸೌಲಭ್ಯಗಳು ತುಂಬಾ ಆಕರ್ಷಕವಾಗಿದೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಮಾಸಿಕ ವೇತನದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಲ್ಲಿ ಬೇಸಿಕ್ ಸ್ಯಾಲರಿ ಬಂದು 24,250 ರೂಪಾಯಿ ಇರುತ್ತೆ. ಸೊ ಒಟ್ಟು ತಿಂಗಳ ಸಂಬಳ DA ಆಗಿರ್ಬೋದು, HRA ಆಗಿರ್ಬೋದು, ಸಾರಿಗೆ ಭತ್ಯೆ ಆಗಿರ್ಬೋದು, ಈ ತರ ಸೌಲಭ್ಯಗಳನ್ನ ಸೇರಿಸಿ ನಿಮ್ಗೆ ಸುಮಾರು 46,029 ರೂಪಾಯಿ ತನಕ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ದೊರೆಯುವಂತ ಒಂದು ಒಳ್ಳೆ ಸಂಬಳ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಒಂದು ಸ್ನೇಹಿತರೆ ಒಳ್ಳೆ ಸಂಬಳ. ಯಾಕಂತಂದ್ರೆ ಈಗ ಫಸ್ಟ್ ಕೆಲಸ ಅಂತ ಬಂದಾಗ ಎಲ್ಲರೂ ಕೂಡ ಬೇಸಿಕ್ ಅಂದ್ರೆ ಒಂದು 20-25 ಸಾವಿರದಿಂದ ಶುರುವಾಗ್ತಾರೆ. ಇಷ್ಟೊಳ್ಳೆ ನಿಮ್ಗೆ ಸರ್ಕಾರಿ ಕೆಲಸದಲ್ಲಿ ಇಷ್ಟು ಸಂಬಳ ಸಿಗುತ್ತೆ ಅಂತಂದ್ರೆ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳ್ತೀನಿ. ನೀವು ಎಷ್ಟು ಎಕ್ಸಾಮಿನೇಷನ್ ಆಗಿರ್ಬೋದು ಎಲ್ಲದಕ್ಕೂ ಶುಲ್ಕ ಎಷ್ಟು ಕಟ್ಟಬೇಕು ಅಂತ. ಸಾಮಾನ್ಯ OBC ಆಗಿರ್ಬೋದು, EWS ಆಗಿದ್ರೆ
ರೂಪಾಯಿ ಪ್ಲಸ್ 18% GST ಇರುತ್ತೆ. SC/ST ಆಗಿದ್ರೆ 150 ರೂಪಾಯಿ ಇರುತ್ತೆ. ಇದು ಇಂಟಿಮೇಷನ್ ಚಾರ್ಜಸ್ ಮಾತ್ರ, ಇದರಲ್ಲಿ ನಿಮಗೆ GST ಯಾವುದೇ ಇನ್ಕ್ಲೂಡ್ ಆಗಿರೋದಿಲ್ಲ. ಇನ್ನು ಸ್ನೇಹಿತರೆ, ಒಂದಷ್ಟು ಡೇಟ್ಸ್ ಗಳ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಅರ್ಜಿ ಶುರುವಾಗಿರುವಂತದ್ದು 15 ಜಾನ್ವರಿ 2026ರಿಂದಲೇ ಶುರುವಾಗಿದೆ. ಆಫೀಸ್ ಅಟೆಂಡೆಂಟ್ 572 ಹುದ್ದೆಗಳು ಈಗ ಖಾಲಿ ಇರುವಂತದ್ದು. ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಬಂದು ಫೆಬ್ರವರಿ 4, 2026. ಸೊ ಆನ್ಲೈನ್ ಪರೀಕ್ಷೆ ಕೂಡ ಇದೆ 28 ಫೆಬ್ರವರಿ ಹಾಗೆ 1 ಮಾರ್ಚ್ 2026. ಸೊ ಅರ್ಹ ಅಭ್ಯರ್ಥಿಗಳು RBI ಅಧಿಕೃತ ವೆಬ್ಸೈಟ್, ನಾನು ಲಿಂಕ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಆನ್ಲೈನ್ ಪರೀಕ್ಷೆ ರೀಸನಿಂಗ್ ಆಗಿರ್ಬೋದು, ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಸಂಖ್ಯಾ ಸಾಮರ್ಥ್ಯ ವಿಷಯಗಳ ಕುರಿತು ಒಟ್ಟು 120 ಪ್ರಶ್ನೆಗಳ 120 ಅಂಕಗಳನ್ನ ಒಳಗೊಂಡಂತಹ ಆನ್ಲೈನ್ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಒಟ್ಟು ಪ್ರಶ್ನೆಗಳು ಬಂದು 120 ಇರುತ್ತೆ, ಒಟ್ಟು ಅಂಕಗಳು ಬಂದು 120 ಇರುತ್ತೆ, 90 ನಿಮಿಷ ಕಾಲಾವಕಾಶ ಇರುತ್ತೆ, ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ತಪ್ಪು ಉತ್ತರ ಕೊಟ್ರೆ ನೆಗೆಟಿವ್ ಮಾರ್ಕಿಂಗ್ ಅನ್ನುವಂಥದ್ದು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಭಾಷಾ ಪರೀಕ್ಷೆ ಅಂತ ಬಂದಾಗ ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಇದು ಕಡ್ಡಾಯದ ಹಂತ ಆಗಿರುತ್ತೆ. ಸೊ ಭಾಷಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ್ರೆ, ಅಂದ್ರೆ ನೀವು ಫೇಲ್ ಆದ್ರಿ ಅಂತಂದ್ರೆ ಈ ಒಂದು ಅರ್ಜಿ ಸಲ್ಲಿಕೆಗೆ ನೀವು ಅರ್ಹರಾಗಿರೋದಿಲ್ಲ. ಸೊ ಇದು ನಾನು ಯಾರಿಗೆ ಹೇಳ್ತಿರೋದು, ಬೆಂಗಳೂರು ಆಗಿರ್ಬೋದು ಅಥವಾ ಕನ್ನಡ, ಅಂದ್ರೆ RBI ಅಂತ ಬಂದಾಗ ಅಲ್ಲಿ ನಮ್ಮ ಕನ್ನಡದವ್ರು ಕೆಲಸ ಮಾಡಬೇಕು ಅಂತಂದ್ರೆ ಹೇಗೆ ಅಂತ ಹೇಳ್ಕೊಂಡು, ಇನ್ನು ಪರೀಕ್ಷಾ ಕೇಂದ್ರಗಳು ಬಂದು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು ಹಾಗೆ ಮೈಸೂರು, ಶಿವಮೊಗ್ಗದಲ್ಲಿರುತ್ತೆ, ಜೊತೆಗೆ ಉಡುಪಿಯಲ್ಲೂ ಕೂಡ ಇರುತ್ತೆ ಸ್ನೇಹಿತರೆ. ಇಷ್ಟು ಪರೀಕ್ಷಾ ಕೇಂದ್ರಗಳಾಗಿರುತ್ತೆ. ನೀವು ಹೋಗಿ ಏನು ಎಕ್ಸಾಮಿನೇಷನ್ ಏನಿರುತ್ತೋ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಸೊ ಆಫೀಸ್ ಅಟೆಂಡೆಂಟ್ ಹುದ್ದೆ ಅನ್ನುವಂಥದ್ದು ಬಂದಾಗ ಸ್ನೇಹಿತರೆ, ಸೊ ಬೆಂಗಳೂರು ಅಂತ ಬಂದಾಗ 16 ಹುದ್ದೆಗಳು ಖಾಲಿ ಇದೆ. ಅಹಮದಾಬಾದ್ ಅಂತ ಬಂದಾಗ 29, ಭೋಪಾಲ್ 4, ಭುವನೇಶ್ವರ್ 36, ಚಂಡೀಗಢ 2, ಚೆನ್ನೈ 9, ಗುವಾಹಟಿ 52, ಹೈದರಾಬಾದ್ 36, ಜೈಪುರ್ 42, ಈ ತರ ಬೇರೆ ಬೇರೆ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ದೆಹಲಿ 61 ಆಗಿರ್ಬೋದು, ಪಾಟ್ನಾ 37, ಈ ರೀತಿ ಹುದ್ದೆಗಳನ್ನ ಡಿವೈಡ್ ಮಾಡಲಾಗಿದೆ. ಹಾಗಾದ್ರೆ ಯಾರು ಅರ್ಜಿ ಹಾಕಬಾರದು ಅನ್ನೋದನ್ನ ಕೂಡ ಹೇಳ್ತೀನಿ. ಪದವಿ ಪೂರ್ಣಗೊಳಿಸಿರುವಂತ ಅಭ್ಯರ್ಥಿಗಳು, ನಂದು SSLC ಮಾತ್ರ ಆಗಿದೆ ಅಂತ ಹೇಳ್ಕೊಂಡು ಸುಳ್ಳು ಮಾಹಿತಿಯನ್ನ ನೀಡಿ ಅರ್ಜಿಯನ್ನ ಹಾಕೋದಕ್ಕೆ ಹೋಗಬೇಡಿ. ದಾಖಲೆ ಪರಿಶೀಲನೆಯ ಸಮಯದಲ್ಲಿ ಡಿಗ್ರಿ ಪತ್ತೆ ಆಯ್ತು ಅಂತಂದ್ರೆ ಯಾವುದೇ ಹಂತದಲ್ಲಾದ್ರೂ ನಿಮ್ಮನ್ನ ಅಭ್ಯರ್ಥಿ ಅನ್ನುವಂಥ ಒಂದು ಪಟ್ಟಿಯಿಂದ ರದ್ದು ಮಾಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಅರ್ಜಿ ಸಲ್ಲಿಸುವ ಮೊದಲು RBI ಬಿಡುಗಡೆ ಮಾಡಿದಂತಹ ಅಧಿಕೃತ ನೇಮಕಾತಿ ಅಧಿಸೂಚನೆಯನ್ನ ಅಕ್ಷರಶಃ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಆದರೆ ವಯೋಮಿತಿ ಆಗಿರ್ಬೋದು, ವಿದ್ಯಾರ್ಹತೆ ಆಗಿರ್ಬೋದು, ಭಾಷಾಜ್ಞಾನ ಆಗಿರ್ಬೋದು, ಪರೀಕ್ಷಾ ವಿಧಾನ ಸೇರಿದಂತೆ ಎಲ್ಲಾ ನಿಯಮಗಳನ್ನ ತಿಳ್ಕೊಂಡು ನೀವು ಅರ್ಜಿಯನ್ನ ಹಾಕಿದ್ರೆ ಮುಂದಿನ ಹಂತಗಳಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಇದರಿಂದ ನಿಮಗೆ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ತುಂಬಾ ಮೇಜರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫೆಬ್ರವರಿ 4 ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅಂಡ್ ದಯವಿಟ್ಟು ಹೇಳ್ತೀವಿ, 10ನೇ ಕ್ಲಾಸ್ ಪಾಸ್ ಆದವರು ಅರ್ಜಿಯನ್ನ ಸಲ್ಲಿಸಬಹುದು. ಸರ್ಕಾರಿ ಕೆಲಸ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ ಕೇಸ್ ನೀವು ಡಿಗ್ರಿ ಆಗಿದೆ, ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ಆದರೂ ಕೂಡ ನಾನು ಓದಿರೋದು 10ನೇ ಕ್ಲಾಸ್ ಮಾತ್ರ ಅಂತ ಹೇಳ್ಕೊಂಡು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗ್ಬೇಡಿ. ಇದರಿಂದ ನಿಮಗೂ ಕೂಡ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸರ್ಕಾರಿ ಕೆಲಸ ಒಂದು ಸಿಕ್ಕಿಬಿಟ್ರೆ ನೆಮ್ಮದಿ ಆಗಿರ್ಬೋದಪ್ಪ, ಸಾಕಷ್ಟು ಬೆನಿಫಿಟ್ಗಳು ಸಿಗುತ್ತೆ. ಸೊ ಕುಟುಂಬ ಅಂತ ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬಹುದು. ಇನ್ನು ಮುಂದೆ ಭವಿಷ್ಯ ಅಂತ ಬಂದಾಗ್ಲೂ ಕೂಡ ಸರ್ಕಾರಿ ಕೆಲಸವನ್ನ ಪಡ್ಕೊಂಡ್ರೆ ಭದ್ರತೆಯಿಂದ ನಾವಿರ್ಬೋದು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ RBI ಅಲ್ಲಿ ಕೆಲಸ ಮಾಡುವಂತ ಸುವರ್ಣಾವಕಾಶವನ್ನ ಇದೀಗ ಸರ್ಕಾರ ಕೊಟ್ಟಿದೆ. ಸೊ ಹಾಗಾಗಿ ಈ ಒಂದು ಉದ್ಯೋಗವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇದರಿಂದ ಸಾಕಷ್ಟು ಬೆನಿಫಿಟ್ಗಳಿದೆ. ಸೊ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾರಿಗೆಲ್ಲ ಅರ್ಹತೆ ಇದೆ, ಏನು ಎತ್ತ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಇನ್ನೊಂದು ಹೇಳ್ತೀನಿ, ಇದನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.